ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಎಲ್ಲ ಕಡೆನೂ ನೋಡಿದ್ರೆ ಈಗ ಮೆಲೋಡಿ 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 ಬಿಟ್ರೆ ಕಾಕ್ರೋಚ್ ಕಾಕ್ರೋಚ್ ಕಾಕ್ರೋಚ್. ಈಗ ಫಸ್ಟ್ ಮೆಲೋಡಿ ವಿಚಾರಕ್ಕೆ ಬರೋಣ. ಇಡೀ ವಿಶ್ವದಲ್ಲೇ 50 ರೂಪಾಯಿ ಚಾಕ್ಲೇಟ್ನದ್ದೇ ಚರ್ಚೆ. ಹೌದಾ? ಪ್ರಧಾನಿ ಮೋದಿಜಿ ಇಟಲಿ ಪ್ರವಾಸದಲ್ಲಿದ್ದರು. ಈ ಸಂದರ್ಭದಲ್ಲಿ ಇಟಲಿ ಪ್ರಧಾನಿ ಹಾಗೆ ತಮ್ಮ ನೆಚ್ಚಿನ ಸ್ನೇಹಿತೆ ಜಾರ್ಜಿಯಾ ಮೆಲೋನಿ ಅವರಿಗೆ ಮೆಲೋಡಿ ಚಾಕ್ಲೇಟ್ ಅನ್ನು ಮೋದಿಜಿ ಗಿಫ್ಟ್ ಕೊಡ್ತಾರೆ. Prime Minister Modi brought us a gift, a very, very good toffee. Melody. ಇಟಲಿ ಪ್ರಧಾನಿ ಅದನ್ನ ಖುಷಿಯಿಂದ ಸ್ವೀಕಾರ ಮಾಡ್ತಾರೆ. ಆ ಗಿಫ್ಟ್ ಕೊಟ್ಟಂತಹ ವಿಡಿಯೋವನ್ನ ಪೋಸ್ಟ್ ಮಾಡ್ತಾರೆ. ಸಖತ್ ವೈರಲ್ ಆಗುತ್ತೆ. ಈ ಮೆಲೋಡಿ ಚಾಕ್ಲೇಟ್ ಪಾರ್ಲೆ ಕಂಪನಿದು. ಯಾವುದೇ ಜಾಹೀರಾತನ್ನ ಕೊಡದೆ ಜಸ್ಟ್ ಮೋದಿಜಿ ಅವರ ಒಂದು ವಿಡಿಯೋದಿಂದ, ಆ ಒಂದು ರೀಲ್ಸಿಂದ ಇವತ್ತು ಕಂಪನಿ ವ್ಯಾಲ್ಯೂ ಹೆಚ್ಚಾಗಿಬಿಟ್ಟಿದೆ. ಎಲ್ಲ ಮೋದಿಜಿ ಎಫೆಕ್ಟು. ಇನ್ನು ರಾಹುಲ್ ಇಟಲಿ ಅವರು ರಾಯ್ಬರೇಲಿ ಪ್ರವಾಸದಲ್ಲಿದ್ದಾರೆ. ಅಲ್ಲಿ ಅವರು ಭಾಷಣವನ್ನ ಮಾಡ್ತಾ ದೇಶದ ಆರ್ಥಿಕತೆ ವ್ಯವಸ್ಥೆ ಅಂದ್ರೆ ಈ ಹೋಲ್ ಸಿಸ್ಟಮ್ ಮೋದಿಜಿ ಅವರು ಹಾಳು ಮಾಡಿಬಿಟ್ಟಿದ್ದಾರೆ ಅಂತ ಟೀಕೆ ಮಾಡ್ತಾರೆ. ತಪ್ಪಲ್ಲ ಬಿಡಿ, ವಿಪಕ್ಷಗಳು ಆರೋಪ ಪ್ರತ್ಯಾರೋಪ ಮಾಡುವಂಥದ್ದು ಸಹಜ, ಕಾಮನ್. ಆದರೆ ಮತ್ತೆ ಹೇಳ್ತಾರೆ, ಮೋದಿಜಿ ಅಮಿತ್ ಶಾಜಿ ಇಬ್ರು ಕೂಡ ದೇಶದ್ರೋಹಿಗಳು. आरएसएस के लोग सुन लो, आपने कहा कि मुझे माफी मांगनी चाहिए. मैं कभी माफी नहीं मांगूंगा, फिर बोलूंगा. अमित शाह और नरेंद्र मोदी गद्दार हैं क्योंकि उन्होंने कॉन्स्टिट्यूशन पर आक्रमण किया है. सुन लो अच्छी तरह, मैं तुम लोगों से नहीं डरता हूं और हिंदुस्तान की जनता इस बात को समझ गई है और हिंदुस्तान की जनता भी आपसे नहीं डरती है. ಒಬ್ಬ ಪ್ರಧಾನ ಮಂತ್ರಿಗೆ ಹೇಳುವಂತ ಮಾತಾ ಇದು? ಹೌದಾ? ನಾಲಿಗೆ ಮೇಲೆ ಹಿಡಿತಾ ಇರಬೇಕಲ್ವಾ ರಾಹುಲ್ ಇಟಲಿ ಅವರೇ? ಅಫ್ಕೋರ್ಸ್ ಇದು ನಿಮ್ಮ ಸೋಲಿನ ಹತಾಶೆ ಅನ್ನುವಂಥದ್ದು ನಿಮ್ಮ ಮಾತಲ್ಲೇ ಎದ್ದು ಕಾಣಿಸ್ತಾ ಇದೆ. ಅದನ್ನ ಬಿಡಿಸಿ ಹೇಳಬೇಕಾದಂತ ಅವಶ್ಯಕತೆ ಏನೂ ಇಲ್ಲ. ಅಟ್ಲೀಸ್ಟ್ ನೀವು ಯಾವ ಕಾರಣಕ್ಕೆ ಮೋದಿಜಿ ಅವರನ್ನ ಅಥವಾ ಅಮಿತ್ ಶಾ ಜಿಯವರನ್ನ ದೇಶದ್ರೋಹಿ ಅಂತ ಹೇಳಿದ್ರಿ? ಒಂದು ರೀಸನ್ ಕೊಟ್ಟಬೇಡಿ, ಒಂದು ರೀಸನ್. ಇಟಲಿ ಪ್ರಧಾನಿಗೆ ಮೋದಿಜಿ ಚಾಕ್ಲೇಟ್ ಅನ್ನ ಕೊಟ್ರೆ ನಮ್ಮ ವಿಪಕ್ಷಗಳಿಗೆ ಯಾಕೋ ಅದು ಕಹಿ ಆಗಿಬಿಟ್ಟಿದೆ. ಮೋದಿಜಿ ದೇಶದ ಮಾನ ಹರಾಜು ಹಾಕಿಬಿಟ್ಟಿದ್ದಾರೆ. ದೇಶ ಸಂಕಷ್ಟದಲ್ಲಿದೆ, ಇಂತಹ ಹೊತ್ತಲ್ಲಿ ಮೆಲೋಡಿ ರೀಲ್ಸ್ ಬೇಕಾ ಅಂತ ಬೈತಾ ಇದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಶರದ್ ಪವಾರ್ ಅವರು ರಾಜಕೀಯದಲ್ಲಿ ಅನುಭವ ಇರುವಂಥವರು, ಅವರು ಮೋದಿಜಿ ಬೆನ್ನಿಗೆ ನಿಂತ್ಕೊಂಡ್ರು. ಮೋದಿಜಿಯವರಿಂದಾನೇ ಜಾಗತಿಕವಾಗಿ ದೇಶದ ಪ್ರತಿಷ್ಠೆ ಇವತ್ತು ಹೆಚ್ಚಾಗಿದೆ. ದೇಶದ ವಿಚಾರದಲ್ಲಿ ಇಂತಹ ರಾಜಕೀಯ ಒಪ್ಪಲ್ಲ ಶರದ್ ಪವಾರ್ ಹೇಳಿಬಿಡ್ತಾರೆ. ವಿಪಕ್ಷದ ಮೈತ್ರಿಕೂಟದ ನಾಯಕನೇ ಹೀಗೆ ಹೇಳಿದ್ರೆ ಪಾಪ ರಾಹುಲ್ ಇಟಲಿ ಹೆಂಗ್ ಸುಧಾರಿಸ್ಕೊಳ್ತಾರೋ ಏನೋ ಅಲ್ವಾ? ಮತ್ತೊಂದು ಕಡೆ ತಮಿಳುನಾಡಲ್ಲಿ ಕಾಮರಾಜ್ ಸರ್ಕಾರದ ನಂತರ ಕಾಂಗ್ರೆಸ್ಸಿಗೆ ಅಧಿಕಾರ ಸಿಕ್ಕೇ ಇರಲಿಲ್ಲ. ಆಲ್ಮೋಸ್ಟ್ 59 ವರ್ಷ ಆಯಿತು. ಕಾಂಗ್ರೆಸ್ ಪಕ್ಷದ ಒಬ್ಬರು ಕೂಡ ಸಚಿವರಾಗಿರಲಿಲ್ಲ. ಈಗ ಈ ಬಾರಿಯ ಚುನಾವಣೆಯಲ್ಲಿ 5 ಸ್ಥಾನಗಳನ್ನು ಗೆದ್ದಿರುವಂತಹ ಕಾಂಗ್ರೆಸ್ ವಿಜಯ್ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟಿದೆ. ಗೊತ್ತಿರುವಂತಹ ವಿಚಾರ ಅದೆಲ್ಲ. ಈಗ ಸಚಿವ ಸಂಪುಟ ವಿಸ್ತರಣೆ ಆಗೋದಿದೆ. ಕಾಂಗ್ರೆಸ್ಸಿನ 2 ಶಾಸಕರು ಮಿನಿಸ್ಟರ್ ಆಗ್ತಾ ಇದ್ದಾರಂತೆ. 59 ವರ್ಷದ ಅಧಿಕಾರದ ದಾಹ ಕೊನೆಗೂ ಈಡೇರತ್ತೆ. ಇನ್ನು ಮತ್ತೊಂದು ಕಡೆ ನೋಡಿದ್ರೆ ಸೋಷಿಯಲ್ ಮೀಡಿಯಾ ಫುಲ್ ಕಾಕ್ರೋಚ್ ಹವಾ. ಕಾಕ್ರೋಚ್ ಜನತಾ ಪಾರ್ಟಿ ಅದೇನೋ ಜನ್ಜಿಗಳ ಪರವಾಗಿ ಹುಡ್ಕೊಂಡಂತಹ ಪಕ್ಷ ಅಂತೆ. ಜನ್ಜಿಗಳೆಲ್ಲ ಕಾಕ್ರೋಚ್ ಅಂತೆ. ನಾನು ಹೇಳ್ತೀನಿ, ನಾನು ಒಬ್ಳು ಜನ್ಸಿ. ನಾನು ನನ್ನನ್ನು ಯಾವತ್ತೂ ಕೂಡ ಕಾಕ್ರೋಚ್ ಅಂತ ಕರ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಅದೆಲ್ಲೋ ವಿದೇಶದಲ್ಲಿ ಕೂತ್ಕೊಂಡು ಆತ ಯಾರೋ ಕ್ರಿಯೇಟ್ ಮಾಡ್ತಾನಂತೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ. ನಾವು ಅದಕ್ಕೆ ಸಪೋರ್ಟ್ ಮಾಡ್ಬೇಕಂತೆ. ನಮಗೇನಿಲ್ಲಿ ಬುದ್ಧಿ ಇಲ್ವಾ? ಎಲ್ಲೋ ವಿದೇಶದಲ್ಲಿ ಕೂತ್ಕೊಂಡು, ಅಮೆರಿಕದಲ್ಲಿ ಕೂತ್ಕೊಂಡು ಇದೊಬ್ಬ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತಾನಂತೆ. ಯಾಕೆ?
ನಮ್ಮ ಭಾರತದ ಜೆನ್ಸಿಗಳ ಸಮಸ್ಯೆಯನ್ನು ಸಾಲ್ವ್ ಮಾಡೋದಕ್ಕೆ. ಈ ದೇಶದ ಜೆನ್ಸಿಗಳಿಗೆ ಯಾವುದು ಸರಿ, ಯಾವುದು ತಪ್ಪು, ಯಾರು ನಮ್ಮ ಪರ, ಯಾರು ನಮ್ಮ ವಿರೋಧ ಎಲ್ಲ ಅರ್ಥ ಮಾಡ್ಕೊಳ್ಳುವಷ್ಟು ಬುದ್ಧಿ ಇದೆ. ಆ್ಯಂಡ್ ಆ ಅಕೌಂಟನ್ನು ನೋಡಿದ್ರೆ ಅದರಲ್ಲಿ ಪಾಕಿಸ್ತಾನದವರು, ಬಾಂಗ್ಲಾದೇಶದವರು, ಹೊರಗಿನವರೇ ಜಾಸ್ತಿ ಇರುವಂಥದ್ದು. ಆ್ಯಂಡ್ ಇದು ಯಾರ ಫೇಸು? ಅರವಿಂದ್ ಕೇಜ್ರಿವಾಲ್ ಬಹಳ ಚೆನ್ನಾಗಿ ಎಕ್ಸ್ಪೋಸ್ ಆಗ್ತಾ ಇದೆ. ನಾನು ಅದಕ್ಕೆ ಸಪರೇಟಾಗಿ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೀನಿ, ದಯವಿಟ್ಟು ಒಂದು ಬಾರಿ ಹೋಗಿ ನೋಡಿ. ವೀಕ್ಷಕರು, ಇನ್ನು GBA ಚುನಾವಣೆಯನ್ನು ನಡೆಸೋದಕ್ಕೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕಿಷ್ಟು ಭಯ ಅಂತ ಅರ್ಥ ಆಗ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಜೂನ್ ಡೆಡ್ಲೈನ್ ಅನ್ನು ಕೊಟ್ಟಿತ್ತು. ಅಷ್ಟಾದ ಮೇಲೂ ಮತ್ತೆ ಕಾಲಾವಕಾಶವನ್ನು ಕೇಳ್ತಾನೆ ಇದ್ದಾರೆ. ನಿನ್ನೆ ಕೂಡ ಸಿಬ್ಬಂದಿ ಕೊರತೆ ಅಂತ ಕಾರಣವನ್ನ ಕೊಟ್ಟು ಪ್ಲೀಸ್ ಸೆಪ್ಟೆಂಬರ್ ವರೆಗೆ ಕಾಲಾವಕಾಶವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ಆಗಸ್ಟ್ 31 ಒಳಗೆ ಚುನಾವಣೆಯನ್ನು ನಡೆಸಿ ಅಂತ ಹೇಳಿದ್ದಾರೆ. ಬಹುಶಃ ಸೋಲಿನ ಭಯ ಅಂತ ಅನ್ಸುತ್ತೆ. ಚುನಾವಣೆಯನ್ನ ಮುಂದೂಡ್ತಾ ಇದ್ದಾರೆ. ನೋಡೋಣ ಏನಾಗತ್ತೆ ಅಂತ. ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ನೋಡ್ತಾ ಇರಿ ಟಿವಿ ವಿಕ್ರಮ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.